ಅಪ್ಪಿ ಆರಾಮಾಗಿರ್ತಿಲ್ಲ ಸ್ವಲ್ಪ ನೋಡ್ರಿ ಕ್ರಾಸ್ ಮಾಡ್ಕೊಳ್ಳೋದು ರಾತ್ರಿ ಊಟ ಮಾಡಿಲ್ಲ ಗುಳಿಗೆ ಮುಂಜಾನೆ ಏನ್ ತಿಂತಿ ವಾಂತಿ ಬೇರೆ ಸ್ವಲ್ಪ ನೋಡ್ರಿ ಬಾಳೆ ಕ್ರಾಸ್ ಮಾಡ್ಕೊಳತ್ತೀರಿ ನಾವು ನೋಡ್ತೀವಿ ನೋಡಿ ನಿಮ್ಮಮ್ಮ ನೋಡೇ ಮಾಡ್ತೀವಿ ಹೊರಗೆ ರಾತ್ರಿ ಲ್ಯಾಕ್ಸ್ ಕೊಡೋದು ಹೇಳ್ತಲ್ಲ ಕೊಡ್ತೀರಾ ಇಬ್ರು ನೀವಿಬ್ರು ಇದೇ ಮಾಡ್ತೀರಾ ಚಂತನ ಫೋನ್ ನೋಡುದು ಇದು ಮಾಡುದು ಇಷ್ಟು ನಿರ್ಲಕ್ಷ್ಯನ ಮಾಡಿದ್ರೆ ಹೆಂಗ್ ಪೇಷಂಟ್ ಬಿ ಪಿ ಹೈ ಆಗದ ಅಟೆಂಡರ್ಸ್ ನನ್ನ ಮೇಲೆ ಒದರಾಡಕತ್ತಾರ ಈಗ ಏನ್ ಮಾಡ್ತೀರಿ ನನಗೆ ಗೊತ್ತಿಲ್ಲ ಲ್ಯಾಕ್ಸ್ ಹಾಕೋಲ್ ಬೇಡ ಬೇಡ ರಿಪೋರ್ಟ್ ಕೊಡ್ರಿ ಅಂತ ನೋಡಿ ಎಚ್ ಪಿ ಎಷ್ಟು ಕಡಿಮೆ ಬಂದದ ರಾತ್ರಿ ಫೋನ್ ಮಾಡಿ ಹೇಳಕ್ಕಿಲ್ಲ ಈಗ ಎಚ್ ಪಿ ಎಷ್ಟು ಕಡಿಮೆ ಆಗಿರ್ತದ ಅವ್ನು ಪೇಷಂಟ್ ಕ್ರಿಟಿಕಲ್ ಐತಿ ಈಗ ಪಟಾಪಟ ಅವ್ನು ಬ್ಲಡ್ ಯಾವ್ದು ಟೆಸ್ಟ್ ಮಾಡ್ಕೊಂಡು ಬ್ಲಡ್ ಹಾಕೋರಿ ಲ್ಯಾಕ್ಸ್ ಹಾಕೋರಿ ನೀವು ಮೇಡಮ್ ಹೇಳ್ಯಾರಲ್ಲ ಬ್ಲಡ್ ಹಾಕುವಂತ ಸ್ವಲ್ಪ ಗೊತ್ತಾಗ್ತಿದ್ದಿಲ್ಲ ಇದು ಲ್ಯಾಕ್ಸ್ ಕೊಡಂತ ಹೇಳಲ್ಲ ಕೊಡ್ಬೇಕಲ್ಲ ಏ ಬ್ರದರ್ ಆ ಫ್ರಿಜ್ನಾಗ ಇದು ಬ್ಲಡ್ ಇದು ಐತಿ ಪ್ಯಾಕೆಟ್ ಅದು ಫೋಟೋ ಹಾಕೊಂಡ್ಬಿಡು ಹೇಳಬೇಕು ಆಯ್ತಾಯ್ತು ಅದನ್ನು ನಾನು ಹೇಳಕ್ಕೆ ಸ್ವಲ್ಪ ಗೊತ್ತಾಗ್ತಿದ್ರೆ ಡ್ಯೂಟಿ ಮಾಡೋ ಬಂದು ಏನ್ ಮಾಡೋ ಬಂದು ಎಷ್ಟು ಹಾಕ್ಬೇಕು ಏನಾಗ್ಬೇಕು ನಮ್ಗೆ ಅಷ್ಟು ಗೊತ್ತಾಗಲ್ಲ ಅಲ್ಲಿ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬರ್ತಿರ್ತಾರೆ ಅದು ತೊಗೊಂಡು ಹಾಕೋ ಅದು ಸರ್ ಬರೇ ನಂಗ ಹೇಳ್ತಾರ ತಾವ್ರು ಬರೇ ನಂಚ ಫೋನ್ದಾಗಿಟ್ಟಾರ ಎಲ್ಲ ನಾವ್ರು ಮಾಡ್ಕೊರಿ ಏನೇ ಮೇಡಮ್ ರೀ ಏನಂದ್ರಿ ದಯವ್ರು ಏನಂದ್ರು ಮೇಡಮ್ ಡಾಕ್ಟರ್ ಮೇಡಮ್ ಬಂದಿರ್ತೀರಿ ಮಾಡ್ಬೇಡ್ರಿ ನೀವು ದೊಡ್ಡ ಮಂದಿ ಬರ್ರಿ ಸ್ವಲ್ಪ ಬಾ ಸಿಸ್ಟರ್ ನಾನು ಕಾಲ್ ಮಾಡಿದ್ದೀನಿ ನಾವು ಹೋಗ್ಬೇಕು ಅರ್ಜೆಂಟ್ ನಾನು ಬೇರೆ ವಾರ್ಡಿನ ಪೇಷಂಟ್ ಅದ ನೀವು ಫ್ರಿಜ್ನಾಗ ಬ್ಲಡ್ ಇತ್ತು ಫ್ರಿಜ್ನಾಗ ಐತೆ ಹಚ್ಕೋರಿ ನೀವು ಹಚ್ಕೊತೀರಲ್ರಿ ನಾವು ಹೋದೇನ್ರಿ ಏನ್ ಏನ್ ಕಿರ್ಕಿರಿ ಏನಿಲ್ಲ ಕಾಡ್ಸ್ಕೊತ ಕುಂದಿರ್ತಾರೆ ಏನಂತ್ರಿ ಕ್ರಾಸ್ ಮಾಡ್ಕೊಳತ್ತಾರ ನೋಡ್ರಿ ಮೇಡಮ್ ಸ್ವಲ್ಪ ನೋಡ್ರಿ ಕ್ರಾಸ್ ಬಾಳೆ ಮಾಡ್ಕೊಳತ್ತಾರ್ರಿ ನೆನೆಯೋದು ಅಯ್ಯೋ ನೋಡ್ರಿ ಸರ್ ನೀವೇ ನೋಡ್ರಿ ಏನ್ ಡ್ಯೂಟಿ ಮಾಡ್ತಿರೋ ಏನ್ ಸುತ್ತ ಸುಮ್ ಮೊಬೈಲ್ ಪೇಮೆಂಟ್ ಹೋದ್ರಿ ಪ್ರಾಸೆಸ್ ಮಾಡೋದು ಗೊತ್ತಾಗ್ತದೆ ಹಸು ಹಸ್ಕೊಂಡಾಗ್ಲಕ್ರಿ ಹೇಳ್ಕೊ
ಮಾಡ್ಯಾರ ಇನ್ನಾಗ ಹಚ್ಚಾರ ಏನ್ ಮಾಡ್ಕೊಳ್ತೀವ ಏನ್ ಬರ್ತಾರವಿ ಬ್ಲಡ್ ಯಾವ ಹಚ್ಕೊಂಡ್ರಿ ಯಾವ್ದು ಬ್ಲಡ್ ಅದ ಸರ್ ಯಾವ್ದು ಹೇಳಿ ಅದು ಹಾಕ್ತೀನಿ ಏ ಓ ಪಾಸಿಟಿವ್ ಬ್ಲಡ್ ಐತೆ ಒಂದು ನೀ ಎ ಪಾಸಿಟಿವ್ ಹಚ್ಕೊಂಡಿದ್ರೆ ಸ್ವಲ್ಪ ಗೊತ್ತಾಗ್ತದೆ ಏಕ ನೆಗ್ಲಿಜೆನ್ಸಿ ಮಾಡ್ತೀನಿ ಸರ್ ನಿಮ್ಗೆ ತೋರಿಸಿ ಹಾಕ್ತೀನಿ ಬ್ಲಡ್ ಹಾಕೋದು ಹೇಳಿದ್ರೆ ಹಚ್ಚಿರಲಿಲ್ಲ ರಿಪೋರ್ಟ್ ಕೈಲಿ ಇಲ್ಲಿ ವಾಪಸ್ ಐತಿ ನೀವು ಬಿ ನೆಗೆಟಿವ್ ಹಚ್ಕೊಂಡಿರಿ ಕ್ರಾಸ್ ಮ್ಯಾಚ್ ಮಾಡಿ ಹಚ್ಕೊಂಡು ಕೈತಿಲ್ಲ ಜಗಳ ಬರ್ತೀರಿ ಸಂತಾನ ಫೋನ್ ಮಾಡೋದು ಆ ಕಡೆ ಮಾತಾಡೋದು ಈ ಕಡೆ ಮಾತಾಡೋದು ಪೇಷಂಟ್ ಬೇಜವಾಬ್ದಾರಿ ಮಾಡಿದ್ರೆ ಹೆಂಗದು ಪೇಷಂಟ್ ಜೀವ ಹೋಗ್ಯಾನ ನಾಳೆ ಅಟೆಂಡೆನ್ಸ್ ಕೇಳಿದ್ರೆ ಏನ್ ಹೇಳ್ಬೇಕು ನಾ ಕೇಸ್ ಆಯ್ತಂದ್ರೆ ನಾ ಏನೂ ರೆಸ್ಪಾನ್ಸಿಬಲ್ ಇಲ್ಲ ನಿಮ್ಮಿಬ್ಬರ ಮೇಲೆ ಹಾಕ್ತೀನಿ ಈ ಸರ್ ನಿಮ್ಮಿಬ್ಬರಿಗೂ ಸಸ್ಪೆಂಡ್ ಮಾಡ್ತೀನಿ ಇಷ್ಟು ನಿರ್ಲಕ್ಷ್ಯ ಮಾಡೋದು ಸ್ಟಾಫ್ ನನಗೆ ಬೇಕಾಗಿಲ್ಲ ಈಗ ಇಬ್ಬರಿಗೂ ಸಸ್ಪೆಂಡ್ ಮಾಡ್ತೀನಿ ಮನೆಗೆ ಹೋಗಿ ಅವ್ರಿಗೆ ಹೇಳ್ತೀನಿ ಕೇಸ್ ಆದ್ರೆ ನೀವೆದ್ರು ಮ್ಯಾನೇಜ್ ಮಾಡ್ಕೊಳ್ಳಿ ಗೊತ್ತಾಗಿಲ್ಲ ನೀವು 4 ವರ್ಷ ಹೇಗೆ ಕಲ್ತಿದೆ ಕ್ರಿಕೆಟ್ ಸರ್ ರೈಟ್ ಸೈಡ್ ಕಲ್ತಿಲ್ಲ ನೀವು ಏನ್ ಸರಿ ಆಗ್ಬೇಕು ನಿಮಗೆ ಒಂದ್ಸಲ ಆಗ್ಬೇಕು ಅಜ್ಜಿ ನಾವು ಕಾಲು ಉಳಿಸ್ಕೊಳಕ್ ಟ್ರೈ ಮಾಡಿದ್ವಿ ಅವ್ನು GP ಎಕ್ಸಾಮ್ ಲೋ ಆಯ್ತು ಏನು ಮಾಡಕ್ಕಾಗಲ್ಲ ಜೀವ ಹೋಗ್ಯದಕ್ಕೆ So this was a small kid. I hope you all have been aware of the situation. Many situations you have similarly seen in the hospital while clinical posting. We should never ignore any small points when we are working in the hospital. We should never ignore a single thing. So it will end to a situation where the patient may lose his life. We should not ignore any patients because of their caste, color, creed or gender. Every patient comes to hospital with pain or seeking a suggestion which will benefit his health, which can be